ನಮಸ್ಕಾರ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನಾರ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ಬಗ್ಗೆ ನಾನು ಬಾಲಿ ಟ್ರಿಪ್ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಬಾಲಿಗೆ ಹೇಗೆ ಹೋಗಬೇಕು, ಸೆಲ್ಫ್ ಪ್ಲ್ಯಾನ್ ಬೆಸ್ಟಾ? ಇವತ್ತು ಟಾಪಿಕ್ ಬಂದು ಸೆಲ್ಫ್ ಪ್ಲ್ಯಾನ್ ಬೆಸ್ಟಾ ಇಲ್ಲಾಂದರೆ ಟ್ರಾವೆಲರ್ಸ್ ಕೊಡ್ತಾರಲ್ಲ ಆ ಪ್ಲ್ಯಾನ್ ಬೆಸ್ಟಾ, ಎಷ್ಟು ಬಜೆಟ್ ಖರ್ಚಾಗುತ್ತೆ ಅಂತ ಹೇಳಿ ನಾನು 3 ಪಾಯಿಂಟ್ಸ್ ಇಟ್ಕೊಂಡು ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನಾನು ನಿಮ್ಗೇನಾದರೂ ಇದು ವಿಡಿಯೋ ಇಷ್ಟ ಆಯಿತು ಅಂದರೆ ಚೆನ್ನಾಗಿ ಜನ ನಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನು ಪಾರ್ಟ್ 2 ವಿಡಿಯೋ ಮಾಡ್ತೀನಿ. ಹೇಗೆ ಅಲ್ಲಿ ಪ್ಲ್ಯಾನ್ ಮಾಡಬೇಕು, ನನ್ನ ಐಟಿನರಿ ಪ್ಲ್ಯಾನ್ ಏನು ಅಂತ ಹೇಳಿ ನಾನು ಈ ಬುಕ್ಕಲ್ಲಿ ನಾನು ಪ್ರತಿಯೊಂದು ಪ್ಲ್ಯಾನ್ ಕೂಡ ಬರೆದಿದ್ದೀನಿ. ಪ್ರತಿಯೊಂದು ನಾನು ಬಾಲಿಗೆ ಹೋಗಬೇಕಾಗಿರೋಂಥ ಪ್ಲ್ಯಾನ್ಸ್ ಕೂಡ ಬರೆದಿದ್ದೀನಿ. ಸೊ ಇದನ್ನು ಪಾರ್ಟ್ 2 ಅಲ್ಲಿ ನಾನು ಇದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ, ಪಾರ್ಟ್ 1 ನಾನು ನಿಮಗೆ ಒಂದು 2 ಪಾಯಿಂಟ್ಸಲ್ಲಿ ನಾನು ಫಸ್ಟ್ ತೊಗೊತಾ ಇರೋದು ಸೆಲ್ಫ್ ಪ್ಲ್ಯಾನ್ ಆರ್ ಟ್ರಾವೆಲರ್ಸ್. ಸೆಲ್ಫ್ ಪ್ಲ್ಯಾನ್ ಬಂದು ನಾವೇ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಂಥದ್ದು. ಟ್ರಾವೆಲರ್ಸ್ ಬಂದು ಈಗ ನಾವು ಒಂದು ಬೇರೆ ದೇಶಕ್ಕೆ ಹೋದಾಗ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ಟ್ರಾವೆಲರ್ಸ್ ಕಡೆಯಿಂದ ಹೋದ್ರೆ ಅವರೇ ಕರ್ಕೊಂಬರ್ತಾರೆ, ಅವರೇ ನಿಮ್ಗೆ ಯಾಕೆ ತಲೆನೋವು ಅಂತ ಹೇಳೋರು ಇರ್ತಾರೆ. ಸೊ ನಿಮಗೆ ಹೇಗೆ ಕನ್ವೀನಿಯೆಂಟ್ ಆಗುತ್ತೋ, ನಿಮಗೆ ಕಂಫರ್ಟಬಲ್ ಆಗುತ್ತೋ ಅದ್ರ ಮೇಲೆ ನೋಡಿ. ಈಗ ನಮ್ಮದು ಸೆಲ್ಫ್ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು ಸೆಲ್ಫ್ ಪ್ಲ್ಯಾನ್ ಬೆಸ್ಟು ಅಂತ ನನ್ನ ಅನಿಸಿಕೆ. ನಾನು ಬಿಕಾಸ್ ನಾವೇನು ಬರೀ ಸೆಲ್ಫ್ ಪ್ಲ್ಯಾನಲ್ಲೇ ಇರಲಿಲ್ಲ, ಟ್ರಾವೆಲರ್ಸ್ನ ನಾವು ಒಂದು 3 ಜನ ಟ್ರಾವೆಲರ್ಸ್ನ ಕೂಡ ಕೇಳಿದ್ವಿ. ಒಬ್ರೊಬ್ರು ಒಂದೊಂದು ಅಮೌಂಟ್ ಹೇಳಿರ್ತಾರೆ. ಟ್ರಾವೆಲರ್ಸಲ್ಲಿ ಮತ್ತು ಸೆಲ್ಫಲ್ಲಿ ಏನು ಡಿಫ್ರೆನ್ಸ್ ಅಂತ ನಾನು ಫಸ್ಟ್ ಹೇಳ್ತೀನಿ. ಟ್ರಾವೆಲರ್ಸ್ ಅಂತ ಬಂತು ಅಂತ ಹೇಳಿದ್ರೆ ಅವ್ರು ಏನು ಪ್ಲೇಸಸ್ ಕೊಟ್ಟಿರ್ತಾರೆ, ಏನು ಹೋಟೆಲ್ ಕೊಟ್ಟಿರ್ತಾರೆ, ಅವ್ರು ಇಷ್ಟು ಗಂಟೆಗೆ ಎದ್ದೇಳಬೇಕು, ಇಷ್ಟು ಗಂಟೆಗೆ ಬರಬೇಕು, ಇಷ್ಟು ಗಂಟೆಗೆ ಹೋಗಬೇಕು ಅಂತ ಇರುತ್ತೆ. ಸೊ ಅದು ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು. ನಾವು ಸೆಲ್ಫ್ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು ನಮಗೆ ಸೆಲ್ಫ್ ಪ್ಲ್ಯಾನು ಬೆಸ್ಟ್ ಅಂತಲೇ ಅನಿಸ್ತು. ಟ್ರಾವೆಲರ್ಸ್ ಕೊಟ್ಟಿದ್ದು ನಾನು ನೋಡಿದೆ, ಒಂದು 3 ಪ್ಲ್ಯಾನರ್ಸ್ ಹತ್ರ ನನ್ನ ಹಸ್ಬೆಂಡ್ ಚೆಕ್ ಮಾಡಿದರು. ಒಂದೊಂದು ಅಮೌಂಟ್ ಕೂಡ ಇತ್ತು. ಸೊ ನಮ್ಗೆ ಅದರಲ್ಲಿ ಯಾವುದು ಬೆಸ್ಟ್ ಅಂತ ಅನಿಸಿಲ್ಲ. ಈಗ ನಮ್ಮ ಪ್ಲೇಸಸ್ಗಳು ನಾವು ಇಟ್ಕೊಂಡಿರ್ತೀವಿ, ಇದು ಕರ್ಕೊಂಡು ಹೋಗಿ ಅದಕ್ಕೊಂದೊಂದು ಎಕ್ಸ್ಟ್ರಾ ಹಾಕಿರ್ತಾರೆ. ಆಮೇಲೆ ಅವ್ರು 3 ಸ್ಟಾರ್ 5 ಸ್ಟಾರ್ 7 ಸ್ಟಾರ್ಸ್ ಎಲ್ಲ ಹೋಟೆಲ್ ಕೊಡ್ತಾರೆ. ಸೊ ಅದೆಲ್ಲ ನಮಗೆ ವರ್ತೆ ಅಲ್ಲ ಅಂತ ಅನಿಸುತ್ತೆ. ಏನಕ್ಕೆ ವರ್ತಲ್ಲ, ಏನಕ್ಕೆ ರೂಮ್ಸ್ಗೆ ಹಿಂಗೆ ಹೇಳ್ತೀರಾ ಅಂತ ಹೇಳ್ಬೋದು. ನೀವು ಮಾರ್ನಿಂಗ್ ಎದ್ದು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕಂತ ಹೋಗಿರ್ತೀರ. ಅಷ್ಟು ದೂರ ಹೋಗ್ಬಿಟ್ಟು ನಾವು ಸುಮ್ಮನೆ ರೂಮಲ್ಲಿ ರೆಸ್ಟ್ ಮಾಡೋದಾಗಲಿ, ಆ ಥರ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಾಗಲಿ ಅದು ವರ್ತೆ ಅಲ್ಲ. ನೀವು ಕರೆಕ್ಟಾಗಿ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಬೇರೆ ಕಂಟ್ರಿಗೆ ಹೋಗಿ ಟ್ರಾವೆಲ್ ಮಾಡಿ ಎಕ್ಸ್ಪ್ಲೋರ್ ಮಾಡ್ಬೋದು. ಸುಮ್ಮನೆ ನಾನು ರೆಸ್ಟಿಗೆ ಹೋಗಿ ಅಲ್ಲಿ ಅಂದರೆ ಇಲ್ಲಿ ರೆಸ್ಟಿಗೆ ಅಂತಲೇ ರೆಸಾರ್ಟ್ಸ್ ಇರುತ್ತೆ, ನೀವು ರೆಸಾರ್ಟ್ಗೆ ಹೋಗ್ಬೋದು. ರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲಿಗೆ ಹೋಗ್ಬೋದು. ಬಟ್ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ, ನಾನು ನೋಡ್ತೀನಿ ಅಂತ ಹೇಳಿದ್ರೆ ಯು ಕ್ಯಾನ್ ಗೋ. ಸೊ ಹೋಟೆಲ್ಸಲ್ಲಿ ನೀವು ಅವರು ಆ ಥರ ಕೊಡ್ತಾರೆ. ಸೊ ಸೆಲ್ಫ್ ಪ್ಲ್ಯಾನ್ ಹೇಗೆ ಅಂತ ಹೇಳಿದ್ರೆ ನಮ್ಗೆ ಇಷ್ಟ ಬಂದಿದ್ದು ಪ್ಲೇಸ್ಗೆ ಹೋಗ್ಬೋದು, ನಮ್ಗೆ ಇಷ್ಟ ಬಂದಿದ್ದು ಟೈಮಿಂಗ್ಸ್ಗೆ ಹೋಗ್ಬೋದು, ಇಷ್ಟ ಬಂದಿದ್ದು ಟೈಮಿಂಗ್ಸಿಗೆ ಬರ್ಬೋದು. ಅಲ್ಲಿ ಇಷ್ಟೇ ಟೈಮಿಂಗ್ಸ್ ಅಂತ ಏನಿರೋದಿಲ್ಲ. ಓಕೆನಾ, ನಾವೇ ಗೈಡನ್ನು ಕರ್ಕೊಂಡು ಹೋಗಿದ್ವಿ. ಸೊ ನಮಗೆ ಎಷ್ಟು ಗಂಟೆಗೆ ಎದ್ದೇಳ್ತಿದ್ವಿ ಬನ್ನಿ ಅಂತ ಹೇಳಿದ್ರೆ ಅವರು ಬರ್ತಾರೆ, ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಮತ್ತೆ ಅಷ್ಟೇ ಅವ್ರು ವೆಯ್ಟ್ ಮಾಡ್ತಾರೆ, ಅವ್ರಿಗೆ ಫೋಟೋ ಕೂಡ ತಗೊಡ್ತಾರೆ, ಅಲ್ಲಿಂದ ಮತ್ತೆ ಕರ್ಕೊಂಡು ಬರ್ತಾರೆ, ಬಿಡ್ತಾರೆ. ನಮ್ಗೆ ಯಾವ್ಯಾವ ಪ್ಲೇಸಸ್ ಬೇಕು, ಎಷ್ಟು ದಿನ ಬೇಕು, ನಮ್ಮ ಬಜೆಟ್ ಎಷ್ಟಿರುತ್ತೆ ಅಷ್ಟು ನಾವು ಹೇಗೆ ಖರ್ಚು ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬೆಟರ್ ಅಂದರೆ ನಾವು ಸೆಲ್ಫ್ ಪ್ಲ್ಯಾನ್ ಬೆಸ್ಟ್. ಈಗ 6 ಡೇಸ್ ಎಕ್ಸಾಂಪಲ್ ನನ್ನ ನೋಡಿರೋ ಪ್ರಕಾರ 6 ಡೇಸ್ ಕೊಟ್ಟಿರ್ತಾರೆ ಟ್ರಾವೆಲರ್ಸು. ನಾವು ಸೆಲ್ಫ್ ಪ್ಲ್ಯಾನು ನಾವು ಒಂದು 10 ಡೇಸ್ ಮಾಡಿರ್ತೀವಿ. 6 ಡೇಸ್ಗೆ ಅವನು ಇಬ್ಬರು ಕಪಲಿಂದ ಅವನು ಫ್ಲೈಟ್ ಬಿಟ್ಟು 70,000 ಹೇಳ್ತಾನೆ. ಇಷ್ಟು ಸ್ವಲ್ಪ ಪ್ಲೇಸಸ್ ಹೇಳಿರ್ತಾನೆ, 70,000 ಹೇಳಿರ್ತಾನೆ ಫ್ಲೈಟ್ ಬಿಟ್ಟು ಏನಕ್ಕೆ ಹೇಳ್ತಾನೆ ಅಂದರೆ ಒಂದೊಂದು ದಿನ ಫ್ಲೈಟು ವೇರಿಯೇಷನ್ ಆಗ್ತಿರುತ್ತೆ ಫ್ಲೈಟ್. ಓಕೆನಾ, ಸೊ ನಮಗೆ ಯಾವ ಥರ ಬಜೆಟ್ ಬೇಕು ಅಂದರೆ ನೀವೇ ಬುಕ್ ಮಾಡ್ಕೊಳ್ಳಿ ಅಂತಲೂ ಹೇಳ್ತಾರೆ. ಫ್ಲೈಟ್ ಹೋಗೋದಕ್ಕೆ ಒಬ್ರೊಬ್ರಿಗೆ 15,000 20,000 25,000 ತನಕನೂ ಇದೆ, 35 ತುಂಬ ಇದೆ. ಒಬ್ರೊಬ್ರಿಗೆ ನನಗೆ 60 ಅವ್ರಿಗೆ 60 ಅಲ್ಲ ಫ್ಲೈಟ್ಗೆ 1,00,000 ಬೇಕೇ ಬೇಕು. ಓಕೆನಾ, ಸೊ ಅದಕ್ಕೇ ಅಲ್ಲಿ ಹೇಳ್ತಾರೆ 6 ಡೇಸ್ಗೆ ಅವರು 70,000 ಕೊಟ್ಟಿರ್ತಾರೆ. ಫ್ಲೈಟ್ ನಮ್ಗೆ 1,00,000 ಆಗಿರುತ್ತೆ ಹೋಗೋ ಬರೋದಕ್ಕೆ, 1,60,000 ಆಗಿರುತ್ತೆ. ಸೊ ನಾವು 10 ಡೇಸ್ ಹೋಗಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಬಜೆಟ್ ಎಷ್ಟಾಗಿತ್ತು ಅಂತ ಹೇಳಿದ್ರೆ ವಿತಿನ್ 2.5 2.5 ಲಕ್ಷದೊಳಗಡೆ ನಾವು ಮುಗಿಸಿದ್ವಿ. 2 ಲಕ್ಷ. ಆಮೇಲೆ ನಮ್ಮದು ಬಜೆಟ್ ಬಂದು 2.5 ಅಂತ ಹೇಳಿದ್ರೆ ಹೋಗಿ ಬರೋದಕ್ಕೆ
ಆಮೇಲೆ 2.5 ಹೇಗಾಯಿತು ಅಂತ ಹೇಳಿದ್ರೆ ನಮ್ಮ ಪರ್ಚೇಸಿಂಗ್ ಇಲ್ಲಿಂದ ಪರ್ಚೇಸ್ ಮಾಡಿಕೊಂಡು ನಾವು ಅಲ್ಲಿ ಬಟ್ಟೆ ತೊಗೊಂಡು ನಮ್ಮ ಬಟ್ಟೆಗೇ ಹತ್ತತ್ರ ಒಂದು 40,000 ತನಕ ನಾವು ಖರ್ಚು ಮಾಡಿ 45,000 ಇಬ್ಬರಿಂದ. ಸೊ ಅದನ್ನೇ ಜಾಸ್ತಿ ಆಗೋಯ್ತು ನಮಗೆ ನಮ್ಮ ಇಲ್ಲಿಂದ ತೊಗೊಂಡು ಹೋಗೋದ್ರೆ. ಫ್ಲೈಟು ಅಷ್ಟೇ ನಿಮ್ಮ ಬಜೆಟ್ ಹೇಗಿರುತ್ತೆ ನೋಡ್ಕೊಂಡು ಮಾಡಿದ್ರೆ ಬೆಟರು. ಆಮೇಲೆ ಸೊ ಈಗ ಕನ್ಫ್ಯೂಸ್ ಬೇಡ, ನನ್ನ ಪ್ರಕಾರ ಸೆಲ್ಫ್ ಪ್ಲ್ಯಾನ್ ಬೆಸ್ಟು ಅಂತಲೇ ಹೇಳ್ತೀನಿ. ಆಮೇಲೆ ನಿಮ್ಗೆ ಅಲ್ಲಿ ಹೋಗಿ ನಿಮಗೆ ನಮ್ಗೆ ಮಾತಾಡೋಕ್ಕಾಗಲ್ಲ, ಅವ್ರ ಭಾಷೆ ಬೇರೆ ಇರುತ್ತೆ, ನಮ್ಮ ಲ್ಯಾಂಗ್ವೇಜ್ ಅವ್ರ ಲ್ಯಾಂಗ್ವೇಜ್ ಡಿಫ್ರೆನ್ಸ್ ಇರುತ್ತೆ, ನಾವು ಮಾತಾಡೋದವ್ರಿಗೆ ಅರ್ಥನೂ ಆಗೋಲ್ಲ, ಅವರೇ ಬೇರೆ ರೀತಿ ನಾವೇ ಬೇರೆ ರೀತಿ. ಎಸ್ ಕರೆಕ್ಟ್ ಅದು. ಸೊ ನಿಮ್ಗೆ ಸ್ವಲ್ಪ ಇಂಗ್ಲೀಷ್ ಬಂದರೆ ಸಾಕು, ಅಲ್ಲಿ ಹೋಗಿ ನಾವು ಸ್ವಲ್ಪ ಮಾತಾಡ್ಬೋದು. ಎಲ್ಲರಿಗೂ ಇಂಗ್ಲೀಷ್ ಬರುತ್ತೆ ಅಂತ ಎಲ್ಲ, ಸ್ವಲ್ಪ ಜನ ಬರುತ್ತೆ. ಗೈಡರ್ಸ್ ಯಾರು ಸ್ವಲ್ಪ ಇಂಗ್ಲೀಷ್ ಬರುತ್ತೆ ಅವ್ರನ್ನೇ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಹೋಗೋದು ಬೆಸ್ಟು. ಅಲ್ಲಿ ನೀವು ಏರ್ಪೋರ್ಟ್ಗೆ ಹೋದ ತಕ್ಷಣ ತುಂಬ ಜನ ಗೈಡ್ಸ್ಗಳು ನಿಂತಿರ್ತಾರೆ, ಅಷ್ಟೇ ಸ್ಕ್ಯಾಮ್ ಮಾಡ್ತಾರೆ. ಸೊ ಮಾತಾಡ್ಕೊಂಡು ಮಾಡಿ, ಇದು ಬಂದು ಸೆಲ್ಫ್ ಪ್ಲ್ಯಾನ್ ಬೆಸ್ಟು. ಆಮೇಲೆ ನೀವು ಏರ್ಪೋರ್ಟ್ಗೆ ಹೋಗುವಾಗ ಅಷ್ಟೇ ಬುಕ್ಕಿಂಗ್ ಮಾಡುವಾಗ ಲಗೇಜ್ ಎಷ್ಟಿದೆ ಏನು ಅಂತ ನೋಡಿಕೊಂಡು ನಿಮ್ಮದು ಎಷ್ಟು ವೆಯ್ಟ್ ಇದೆ, ಆ ಲಗೇಜ್ ಎಷ್ಟು ವೆಯ್ಟ್ ಕೊಟ್ಟಿರ್ತಾರೆ ಅಷ್ಟಕ್ಕೆ ತೊಗೊಂಡೋಗೋದು ಬೆಟರು. ಆಮೇಲೆ ಇಷ್ಟು ಮೇನಾಗಿ ಬಂದು ಬಾಟಲ್ಸ್ಗಳಿರುತ್ತೆ. ಈಗ ನೀವು ಪರ್ಫ್ಯೂಮ್ ಬಾಟಲ್ ತೊಗೊಂಡೋಗ್ಬಿಡ್ತೀರ, ಒಂದಿಷ್ಟಿಷ್ಟುದ್ದ ಬಾಟಲ್ಸ್ ಇರುತ್ತಲ್ಲ ಆ ಥರ ಅದ್ಯಾವುದೂ ಅಲ್ಲೋ ಇರೋಲ್ಲ, ತೆಗ್ದು ಡಸ್ಟ್ಬಿನ್ಗೆ ಹಾಕ್ತಾರೆ. ನೀವು ಅಲ್ಲಿ ಕೇಳಿದ್ರು ಅಷ್ಟೇ ಫೈನ್ ಕಟ್ತೀನಿ ಅಂದ್ರೂ ಅವ್ರು ಕೊಡೋಲ್ಲ. ನಂದು ಹಾಗೇ ಆಲ್ಮೋಸ್ಟ್ 2K ಪ್ರಾಡಕ್ಟ್ಸ್ನ ನಂದು ತೆಗೆದು ಡಸ್ಟ್ಬಿನ್ಗೆ ಹಾಕಿದೆ. ನೀವು ಒಂದು ಪೌಡರ್ ತೊಗೊಂಡೋಗ್ತೀನಿ ದೊಡ್ಡದು ಬಾಟಲ್ಲು, ಅದೆಲ್ಲ ಅಲ್ಲೋ ಇರೋಲ್ಲ. ಪ್ಲಸ್ ಪರ್ಫ್ಯೂಮ್ ಆಗಿರಲಿ, ನೀವೊಂದು ಸೀಸರು, ಪ್ರತಿಯೊಂದು ಏನೂ ಅಲ್ಲೋ ಇರಲ್ಲ, ಸರಿನಾ? ಅದೆಲ್ಲ ತೊಗೊಂಡೋಗಿ ಸುಮ್ಮನೆ ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಫೇಸ್ ವಾಶು ಅಷ್ಟೇ ಚಿಕ್ಕ ತೊಗೊಂಡೋಗಿ, ಇಲ್ಲ ದೊಡ್ಡ ತೊಗೊಂಡೋಗ್ತೀನಿ ಅಂದರೆ ಎಲ್ಲ ಕಿತ್ ಮಾಡಿಕೊತಾರೆ. ನಮಗೆ ಗೊತ್ತಿರಲ್ಲ ನಾವೇನು ತೊಗೊಂಡೋಗಿರ್ತೀವಿ ಅಂತ. ಅಲ್ಲೋಗಿ ಸ್ಕ್ಯಾನ್ ಮಾಡಿಬಿಡ್ತಾರೆ. 150 ml ವಿತಿನ್ ಯಾವುದೇ ಒಂದು ಬಾಟಲ್ ತೊಗೊಂಡೋಗ್ತೀನಿ ಅಂದರೆ 150 ml ಒಳಗಡೆ ತೊಗೊಂಡೋಗೋದು ಬೆಸ್ಟು. 150 ಮೇಲೆ ಜಾಸ್ತಿ ಇದೆ ಅಂತ ಹೇಳಿದ್ರು ತೆಗ್ದು ಡಸ್ಟ್ಬಿನ್ಗೆ ಹಾಕ್ತಾರೆ. ಸೊ ಇದೊಂದು ಪಾಯಿಂಟ್ ಇಟ್ಕೊಂಡಿರಿ. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ನಾನು ನೆಕ್ಸ್ಟ್ ನಿಮಗೆ ಇದ್ರ ಇನ್ನೂ ತಿಳಿಸ್ಕೊಡ್ತೀನಿ, ಇನ್ನೂ ಏನಾದರೂ ಬೇಕು ಅಂತ ಹೇಳಿದ್ರೆ. ಪಾಯಿಂಟ್ 2 ಪ್ರಿಪ್ರೇಷನ್ ಅಂತ ಬಂದರೆ, ಒಂದು ವೆಯ್ಟ್ಲೆಸ್ ಡ್ರೆಸ್ಸಸ್ನ ಕ್ಯಾರಿ ಮಾಡಿ ನಿಮಗೆ ಲಗೇಜಲ್ಲಿ. ಆಮೇಲೆ ಪ್ಲಸ್ ಹೋಗುವಾಗ ಒಂದ್ಸಲ ಲಗೇಜ್ನ ವೆಯ್ಟ್ ಚೆಕ್ ಮಾಡಿಸ್ಕೊಳ್ಳಿ, ಯಾಕೆಂದರೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಅಷ್ಟಷ್ಟು ವೆಯ್ಟ್ ತೋರಿಸುತ್ತೆ, ಇನ್ನೂ ಫೈನ್ ಕಟ್ಟಬೇಕಾಗುತ್ತೆ. 150 ml ಬಾಟಲ್, ನೀವೇನು ಶಾಂಪು ತೊಗೊಂಡೋಗ್ತೀರಾ, ಇಲ್ಲ ಸನ್ಸ್ಕ್ರೀನ್ ತೊಗೊಂಡೋಗ್ತೀರಾ, ಇಲ್ಲ ಪರ್ಫ್ಯೂಮ್ ತೊಗೊಂಡೋಗ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಅದೆಲ್ಲ 150 ml ಒಳಗಡೆ ತೊಗೊಂಡೋದ್ರೆ ಬೆಟರ್ ಇಂಟರ್ನ್ಯಾಷನಲ್ ಟ್ರಿಪ್ಗೆ. ಬಟ್ ನಾನಿನ್ನೂ ಡೊಮೆಸ್ಟಿಕ್ಗೆ ನಾನು ಹೋಗಿಲ್ಲ, ನನಗೆ ಗೊತ್ತಿಲ್ಲ. ಫಸ್ಟ್ ನಾನು ಟ್ರಿಪ್ ಹೋಗಿದ್ದು ಫ್ಲೈಟಲ್ಲಿ ಹೋಗಿದ್ದು ಅಂದರೆ ಇಂಟರ್ನ್ಯಾಷನಲ್ ಟ್ರಿಪ್. ಸೊ ನಾನು ಅದ್ರ ಬಗ್ಗೆ ನನ್ನ ಎಕ್ಸ್ಪೀರಿಯೆನ್ಸ್ ಬಗ್ಗೆ ನಾನು ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನನಗೆ ಅದು ಗೊತ್ತಿಲ್ಲ, ನನಗೆ ಹೋಗಿದ್ದಾಗ ನನಗೇನೇನು ಆಯಿತು ಎಕ್ಸ್ಪೀರಿಯೆನ್ಸ್ ಅದ್ರ ಬಗ್ಗೆ ನಾನು ಹೇಳ್ತಾ ಇರೋದು. ಸೊ 150 ml ಒಳಗಡೆ ತೊಗೊಂಡೋದ್ರೆ ಬೆಟರ್ ಅಂತ ಹೇಳ್ತೀನಿ. ನೆಕ್ಸ್ಟು ಅದೇ ಫೇಸ್ ವಾಶ್ ಆಗಿರಲಿ, ಪ್ರತಿಯೊಂದು ಹೋಗಿರಲಿ ನೀವು ಇಲ್ಲಿಂದನೇ ಕ್ಯಾರಿ ಮಾಡ್ಕೊಳ್ಳಿ. ಅಲ್ಲಿ ವಾಟರ್ ಒಂದೊಂದು ವಾಟರ್ ಬಾಟ್ಲೂ ಅಷ್ಟೇ ಅಲ್ಲಿ. ಅದ್ರ ಬಗ್ಗೆ ನಾನು ಪಾರ್ಟ್ 2 ಅಲ್ಲಿ ಹೇಳ್ತೀನಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ನಾನು ಪಾರ್ಟ್ 2 ಮಾಡ್ತೀನಿ. ಅದ್ರ ಬಗ್ಗೆ ಇದ್ರ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ ಹೇಗೆ ಟ್ರಾವೆಲ್ ಮಾಡಬೇಕು ಅಂತೇಳಿ. ನಿಮಗೆ ಡೈರೆಕ್ಟ್ ಫ್ಲೈಟ್ ತೊಗೋತೀನಿ ಅಂದರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗ್ಬೋದು. ಡ್ರಾಪ್ ಇರೋಂಥ ಫ್ಲೈಟ್ ತೊಗೋತೀನಿ ಅಂತ ಹೇಳಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಬಜೆಟ್ಟು. ನಿಮ್ಗೆ 1 ಸ್ಟಾಪ್ 2 ಸ್ಟಾಪ್ಸ್ ಇರುತ್ತೆ. 1 ಸ್ಟಾಪ್ ಇಲ್ಲ ಸಿಂಗಾಪುರ್, ಇಲ್ಲ ಕೋಲಾಲಂಪುರ್, ಆ ಥರ ಇರುತ್ತೆ. ಸೊ ನೋಡಿಕೊಂಡು ಬುಕ್ ಮಾಡಿ ಫ್ಲೈಟ್ನ ಅಷ್ಟೇ. ರೂಮ್ನು ಅಷ್ಟೇ, ನೀವು ರೂಮ್ನ ನಿಮಗೆ ಮಸ್ಟ್ ಆ್ಯಂಡ್ ಶುಡ್ ನೀವು ಬಾಲಿಗೆ ಹೋಗ್ತಿದ್ದೀನಿ ಅಂದರೆ 3 ಆ್ಯಪ್ಸ್ ಇಟ್ಕೊಂಡೇ ಇರಬೇಕು. ಒಂದು Airbnb, ಒಂದು ಗೋಜಕ್ಕು, ಒಂದು ಗ್ರ್ಯಾಬು. Airbnb ನೀವು ರೂಮ್ಸ್ನ ಬುಕ್ ಮಾಡೋಂಥದ್ದು. ಗೋಜಕ್ಕು ಮತ್ತು ಗ್ರ್ಯಾಬು ನಿಮಗೆ ಅಲ್ಲಿ ಕ್ಯಾಬ್ಗಳು, ನೀವೇನು ಅದು ಅವ್ರೇನು ಕ್ಯಾನ್ಸಲ್ ಮಾಡಲ್ಲ. ಕ್ಯಾಬ್ಗಳು ಬೆಂಗಳೂರಲ್ಲಿ ಸುಮ್ಮನೆ ಮಾಡಿದ ತಕ್ಷಣ ಕ್ಯಾನ್ಸಲ್ ಮಾಡ್ತಾರಲ್ಲ, ಆ ಥರ ಎಲ್ಲ ಮಾಡಲ್ಲ. ಗೋಜಕ್ಕು ಮತ್ತು ಗ್ರ್ಯಾಬ್ ನೀವು ಯಾವುದು ಬುಕ್ ಮಾಡ್ತೀರಾ ಕರೆಕ್ಟಾಗಿ ಬರ್ತಾರೆ. ಅಲ್ಲಿ ಕಾರ್ಗಳಲ್ಲೂ ಅಷ್ಟು AC ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕ್ಯಾಬ್ ಫೆಸಿಲಿಟೀಸ್ ತುಂಬ ಇರುತ್ತೆ. ಸ್ಕೂಟಿ ರೆಂಟ್ ಮಾಡ್ತಾರೆ. ಸ್ಕೂಟಿ ರೆಂಟ್ ಮಾಡಿಕೊಂಡು ಒಬ್ಬರೊಬ್ಬರೇ ಟ್ರಾವೆಲ್ ಮಾಡ್ತೀನಿ ಅಂತ ಹೇಳಿದ್ರೆ ತುಂಬ ಇನ್ನೂ ಬಜೆಟ್ ನೀವು ಅಲ್ಲಿ ಹೋದ ತಕ್ಷಣ ಎಷ್ಟು ಹಿಂಗೆ ಬಜೆಟ್ ನಿಮಗೆ ಕಮ್ಮಿ ಮಾಡ್ಕೊಬೇಕು ಅಂತ ಅನಿಸ್ತಾ ಇರುತ್ತೆ. ಅಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ಸಿಗೋದು ಸ್ವಲ್ಪ ಕಮ್ಮಿನೇ. ನೀವು ಇಂಡಿಯನ್ ರೆಸ್ಟೋರೆಂಟ್ ಹುಡುಕಿ ಅದನ್ನ ಇದು ಮಾಡ್ತೀನಿ. ಅದು ಒಂದು ನಾವಿಲ್ಲಿ 500 ರೂಪಾಯಿ ಆಗೋದಲ್ಲಿ ಇಲ್ಲಿ 1,000 ರೂಪಾಯಿ ಆಗಿರುತ್ತೆ. ಸ್ವಲ್ಪ ಡಬಲ್ ಇಂಡಿಯನ್ ರೆಸ್ಟೋರೆಂಟು. ಸೊ ನೋಡ್ಕೊಂಡು ಬುಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಪಾರ್ಟ್ 1 ವಿಡಿಯೋನ ನಾನು ಇವಾಗ ಮಾಡ್ತಾಯಿದ್ರಿ. ಇದೇನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಲೈಕ್ ಮಾಡಿದಾಗ ನಾನು ಪಾರ್ಟ್ 2 ವಿಡಿಯೋಸ್ನ ಹೇಳ್ತೀನಿ.
ಐಟ್ನರಿ ಬಗ್ಗೆ ನಾನು ಯಾವ್ಯಾವ ಪ್ಲೇಸ್ಗೆ ಒನ್ ಡೇಗೆ ಯಾವ್ದು ಹೋಗಬೇಕು ಏನು ಅಂತ ಪ್ರತಿಯೊಂದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.